ಹಾಯ್ ಫ್ರೆಂಡ್ಸ್, ನಮಸ್ತೆ. ಸರೋಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ ಇದ್ದೆ ನಿಮಗೆ. ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡುವಂತಹ ಒಂದು ಉಪ್ಪಿಟ್ಟು ಸಜ್ಜಿಗೆ. ಇದು ಈಸಿ ಇದೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಏನಿಲ್ಲ, ಅಕ್ಕಿಯನ್ನು ತೊಳೆದು ನಾವು ಒಣಗಿಸಿಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ತರಿ ಮಾಡ್ಕೊಳ್ಳೋಂಥದ್ದು. ಅದನ್ನು ಮಾಡಿ ಒಂದೇ ಲೆವೆಲ್ ಆಗಿರುವಂತಹ ತರಿಯನ್ನು ಇಟ್ಕೊಂಡು ಹೀಗೆ ರೋಸ್ಟ್ ರವೆ ಹೇಗೆ ಹುರಿತೀವಿ ಆ ಥರ ರೋಸ್ಟ್ ಆಗೋದ್ರಿಂದ ಹುರಿಯುವಂಥದ್ದು. ಅದೊಂದು ಪರಿಮಳ ಬರುತ್ತೆ, ಆ ಪರಿಮಳ ಬರೋ ತನಕ ಹುರಿಯುವಂಥದ್ದು. ಹುರಿದು ಒಂದು ಕಪ್ ಅಕ್ಕಿ ತಗೊಂಡು ಅದಕ್ಕೆ 2 ನೀರು. ಸೇಮ್ ಹೇಗೆ ನಾವು ರವೆ ಉಪ್ಪಿಟ್ಟನ್ನು ಮಾಡ್ತೀವಿ ಅದೇ ಪ್ರೊಸೀಜರಲ್ಲಿ ಮಾಡುವಂಥದ್ದು. ತುಂಬ ಈಸಿಯಾಗಿದೆ. ಅಕ್ಕಿಯನ್ನು ನಾವು ಸರಿ ಮಾಡಿಕೊಂಡು ಹೀಗೆ ಹುರಿದಿಟ್ಕೊಂಡು ಬೇಕಾದ ಸಮಯದಲ್ಲಿ ಅರ್ಜೆಂಟಾಗಿ ಒಂದು ಉಪ್ಪಿಟ್ಟು ಮಾಡ್ಕೋಬೋದು. ಈಗ ರವೆ ಆಗಿದೆ. ಈಗ ಆಯಿಲ್ ಹಾಕೊಂಡು ಕಾಸಿದೆ ಮಸ್ಟರ್ಡ್ ಹಾಕೊಳ್ಳೋಣ. ಮಸ್ಟರ್ಡ್ ಸಿಡಿತಾ ಇರುವ ಹಾಗೆ ಆನಿಯನ್ ಹಾಕೊಳ್ಳುವ. ಆನಿಯನ್ ಕಂದು ಬಣ್ಣಕ್ಕೆ ಬಂದ ಹಾಗೆ ಗ್ರೀನ್ ಚಿಲ್ಲಿ, ಟೊಮೆಟೊ, 1 ಟೊಮೆಟೊ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಈಗ ಟೊಮೆಟೊ ಬೇಯ್ತಾ ಇರುವ ಹಾಗೆ ನಾವು ಇದಕ್ಕೆ ಹೆಸರು ಬೇಳೆ ಬರುತ್ತಲ್ವ, ಅದನ್ನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋದು. ಅದನ್ನು ಕೂಡ ನಾವು ಎಣ್ಣೆಯಲ್ಲೇ ಫ್ರೈ ಮಾಡುವಂಥದ್ದು. ಅದು ಆಯಿಲಲ್ಲೇ ಬೇಯುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ನಮಗೆ ಉಪ್ಪಿಟ್ಟು ಜೊತೆ ಬಾಯಿಗೆ ಹಾಕುವಾಗ ಕ್ರಿಸ್ಪಿಯಾಗಿ ಸಿಗುತ್ತೆ. ಅದು ತುಂಬ ಟೇಸ್ಟ್ ಕೊಡುತ್ತೆ ನಮಗೆ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಈ ನಾವು ಅರಿಶಿನ ಪೌಡರ್, ಟರ್ಮರಿಕ್ ಯೂಸ್ ಮಾಡಲ್ಲ ನಾವು ಯಾವುದೇ ಉಪ್ಪಿಟ್ಟಿಗೆ. ಟರ್ಮರಿಕ್ ಹಾಕಲ್ಲ, ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೊಳ್ಳಿ. ಈಗ ಕರಿಬೇವು ಮಕ್ಕಳು ತಿನ್ನಲ್ಲ ಅಂತೇಳಿ ನಾನು ಕಟ್ ಮಾಡಿ ಹಾಕ್ಕೊಳ್ಳೋದು. ಯಾವುದೇ ಉಪ್ಪಿಟ್ಟು ಮಾಡುವಾಗ ಅದನ್ನು ರೋಸ್ಟ್ ಆಗುವ ಹಾಗೆ ಗೊತ್ತಾಗದ ಹಾಗೆ ಚಿಕ್ಕದಾಗಿ ಕತ್ತರಿಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋದು. ಹಾಗೆ ಹಾಕ್ಕೊಂಡೆ. ಈಗ ಇದು ರೆಡಿ ಆಯಿತು. ಈಗ ನಾವು ಅಕ್ಕಿ ತರಿ ತಗೊಂಡ ಕಪ್ಪಲ್ಲಿ 1-2 ನೀರು ಹಾಕ್ಕೊಳ್ಳೋಣ. ಈಗ ನೀರು ಕುದಿಬೇಕು, ಮಾಮೂಲಿ ಉಪ್ಪಿಟ್ಟು ಮಾಡೋ ಲೆವೆಲ್ಗೆ ಕುದಿಬೇಕು. ಈಗ ಕುದಿಲಿಕ್ಕೆ ರೆಡಿ ಆಗ್ತಾ ಇದೆ ನೋಡಿ. ಈ ಟೈಮಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋಣ. ತೆಂಗಿನಕಾಯಿ ಹಾಕೊಂಡ್ರೆ ಅದು ಟೇಸ್ಟ್ ಕೊಡುತ್ತೆ. ಒಂದು ಹಾಲಿನ ಫ್ಲೇವರ್ ಕೊಡುತ್ತಲ್ವ, ಶುಗರ್ ಆ್ಯಡ್ ಮಾಡ್ಕೊಂಡು ಟೇಸ್ಟ್ ಇರುತ್ತೆ ಅಂತ ನಾವೆಲ್ಲ ರವೆ ಉಪ್ಪಿಟ್ಟಾಗಲಿ ಇದಕ್ಕಾಗಲಿ ತೆಂಗಿನ ತುರಿ ಉಪಯೋಗಿಸ್ತೀವಿ. ಹಾಗೆ ಇಟ್ಕೊಂಡ್ತೀವಿ ತೆಂಗಿನ ತುರಿ ಹಾಕ್ತೀನಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಹುರಿದಿಟ್ಟಂಥ ಅಕ್ಕಿ ತರಿಯನ್ನು ಹಾಕೊಳ್ಳೋಣ. ಹಾಕೊಳ್ತಾ ಕೈ ಆಡಿಸ್ತಾ ಇರಬೇಕು ಸ್ಲೋ ಆಗಿ. ಈಗ ಕೈ ಆಡಿಸ್ತಾ ಅದು ಗಟ್ಟಿ ಆಗುತ್ತೆ. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಅದು ತಳ ಹಿಡಿಯುತ್ತಲ್ವ, ಹಾಗಾಗಿ ಅದನ್ನು ಕೈ ಆಡಿಸ್ತಾ ಇರಬೇಕು. ನೋಡಿ ಗಟ್ಟಿ ಆಯಿತು. ಈಗ ಅಕ್ಕಿ ತರಿಯಿಂದ ಮಾಡಿಕೊಂಡ್ರೆ ಫ್ರೆಂಡ್ಸ್ ಟೇಸ್ಟ್ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಉತ್ತಮವಾದ ಫುಡ್ ಅಂತ ಹೇಳ್ಬೋದು. ನಾವು ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟನ್ನು ಉಪಯೋಗಿಸಿ ಮಾಡ್ಕೊಳ್ಬೋದು. ನೋಡಿ ಈಗ ರೆಡಿ ಆಯಿತು ಫೈನಲಿ. ಈಗ ಇದನ್ನು ಸಕ್ಕರೆ ಜೊತೆಗೆ ಸರ್ವ್ ಮಾಡೋದು. ಸಕ್ಕರೆ ಇಷ್ಟ ಇಲ್ಲ ಅಂದರೆ ಸೈಡಿಗೆ ಒಂದು ಚಟ್ನಿ ಮಾಡ್ಕೊಂಡು ಸರ್ವ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನೋಡಿ ನಾವು ಈ ಥರ ಸರ್ವ್ ಮಾಡ್ಕೊಳ್ಳೋದು. ಸ್ವಲ್ಪ ಮೇಲೆ ತೆಂಗಿನ ತುರಿ ಉದುರಿಸ್ಕೊಂಡು ಅದ್ರ ಮೇಲೆ ಶುಗರ್ ಹಾಕ್ಕೊಂಡು ತಿನ್ನುವಂಥದ್ದು. ಇದಕ್ಕೆ ಬ್ಲ್ಯಾಕ್ ಕಾಫಿ ಕಾಂಬಿನೇಷನ್ ತುಂಬ ಟೇಸ್ಟ್ ಆಗುತ್ತೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.